ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನೀವೀಗ ನೋಡ್ತಾ ಇರೋದು ಎಲ್ಲೋ ರೋಸಸ್ ಅಂತ ತಿಳ್ಕೊಂಬೇಡಿ, ಇದು ಒಂದು ತಿಂಡಿ. ಇದು ಖಾಂಡ್ವಿ ಅಂತ ಗುಜರಾತಲ್ಲಿ ತುಂಬಾ ಫೇಮಸ್ ಆದಂಥ ತಿಂಡಿ. ನೋಡಿ ಎಷ್ಟು ತೆಳುವಾಗಿದೆ ಅಂತೇಳಿ. ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಟೇಸ್ಟ್ ಆಗಿದೆ, ಮಾಡಲಿಕ್ಕೂ ಅಷ್ಟೇ ಈಸಿ ಇದೆ. ತುಂಬ ಈಸಿಯಾಗಿ ನಾವು ಮಾಡ್ಕೊಬೋದು. ಬೆಳಗ್ಗೆ ಟಿಫನಿಗೆ ಮಾಡ್ಕೋಬೋದು, ಸಂಜೆ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೆ ಸಹಿತ ನೀವು ಮಾಡ್ಕೋಬೋದು. ತುಂಬ ಈಸಿ ಇರುತ್ತೆ. ಫಂಕ್ಷನಿಗಂತೂ ಹೇಳಿ ಮಾಡಿಸಿದಂಥ ತಿಂಡಿ. ನೋಡಿ ಈ ತಿಂಡಿ ಮಾಡಿದ್ರೆ ನಿಮ್ಗೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ರೋಲ್ ಬಿಚ್ಚುತ್ತೆ ಅಂತೇಳಿ. ಅಷ್ಟೇ ಸಾಫ್ಟಾಗಿ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಈ ತಿಂಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಫಸ್ಟು 2 ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ. ನೋಡಿ 2 ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ. 1 ಬೌಲಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ನೀವು ಲೋಟದಲ್ಲಿ ಮಾಡಿದರೆ ಕಡಿಮೆ ಪ್ರಮಾಣದಲ್ಲಿ ಚಿಕ್ಕ ಲೋಟದಲ್ಲೂ ನೀವು ತೊಗೋಬೋದು. ಅಂದರೆ 1 ಕಡಲೆ ಹಿಟ್ಟಾದರೆ 2 ಮೊಸರನ್ನ ನೀವು ತೊಗೋಬೇಕು. ನೋಡಿ ಈಗ ಮೊಸರನ್ನ ಹಾಕ್ಕೊತಾ ಇದ್ದೀನಿ. 2 ಬೌಲ್ ಮೊಸರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಕಡಲೆ ಹಿಟ್ಟು 1 ಬೌಲ್ ಹಾಕ್ತಾ ಇದ್ದೀನಿ. ಇದಕ್ಕೆ ಚೂರು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. 1/4 ಸ್ಪೂನ್ ಹಾಕ್ಕೊಳ್ಳಿ ಅರಿಶಿನ ಪುಡಿ. ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಪೇಸ್ಟ್ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕಡಲೆ ಹಿಟ್ಟಿನ ಗಂಟುಗಳು ಸಣ್ಣ ಸಣ್ಣ ಉಂಡೆಗಳೆಲ್ಲ ಹಾಗೆ ಉಳಿಯುತ್ತಲ್ಲ, ಹಾಗೆ ಉಳಿಬಾರ್ದು. ಚೆನ್ನಾಗಿ ಮಿಕ್ಸ್ ಆಗಬೇಕು, ನೈಸ್ ಆಗಬೇಕು, ಯಾವುದೇ ಲಮ್ಸ್ ಉಳಿಬಾರ್ದು. ಇವಾಗ ನಾವು ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ದೀವೋ ಅದೇ ಬೌಲಲ್ಲಿ ನೋಡಿ ಇನ್ನೊಂದು ಬೌಲ್ ನೀರನ್ನು ತೊಗೊತಾ ಇದ್ದೀನಿ. ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮತ್ತೊಂದು ಅರ್ಧ ಬೌಲಲ್ಲಿರೋ ನೀರಷ್ಟನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ನೀವು ತಿಳ್ಕೊಳ್ಳಿ, 2 ಮೊಸರು, 1 ಕಡಲೆ ಹಿಟ್ಟು, ಇನ್ನೊಂದು ಬೌಲು ಅದೇ ಬೌಲಲ್ಲೇ ನೀರು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಇದನ್ನು ಇವಾಗ ನಾವು ಒಂದು ಕಡಾಯಿಯಲ್ಲಿ, ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಅದು ತುಂಬಾ ಒಳ್ಳೆಯದಾಗತ್ತೆ. ಈ ಥರ ಒಂದು ಪಾತ್ರೆಯಲ್ಲಿ ನಾವು ಹಾಕಿ ಇವಾಗ ಇದನ್ನು ನಾವು ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಆದರೆ ಕೈ ಆಡಿಸೋದು ಮಾತ್ರ ನಿಲ್ಲಿಸಬಾರ್ದು. ಚೆನ್ನಾಗಿ ಈ ಥರ ತಿರುಗಿಸ್ತಾನೇ ಇರಬೇಕು. ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನಾವು ಇವಾಗ ತಿರ್ಗ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮಿನಿಮಮ್ ಒಂದು 5 ನಿಮಿಷನಾದರೂ ನಾವು ಈ ಪ್ರೋಸೆಸ್ ಮಾಡಬೇಕಾಗತ್ತೆ. ನೋಡಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು. ನೋಡಿ ನಾನು ವಿಡಿಯೋ ಫಾಸ್ಟ್ ಮಾಡಿದ್ದೀನಿ. ನಿಧಾನವಾಗಿ ನೀವು ಈ ಥರ ತಿರುಗಿಸ್ಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ, ಮತ್ತು ಗಟ್ಟಿನೂ ಆಗ್ತಾ ಇದೆ. ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು 5 ನಿಮಿಷ. ಈಗ ನಾವೀಗ ಹಾಕಿದಾಗ ನಿಧಾನವಾಗಿ ಕೆಳಗಡೆ ಬೀಳಬೇಕು ಆ ಥರ. ನೋಡಿ ಇವಾಗ ಆಗಿದೆ ಅಂತ. ನೋಡಿ ಈಗ ಹಾಕಿದ ತಕ್ಷಣ ನಿಧಾನವಾಗಿ ಬೀಳಬೇಕು. ಇವಾಗ ನಾವು ಈ ಥರ ಪ್ಲೇಟ್ಗೆ ಹಿಂದ್ಗಡೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ನೀಟಾಗಿ ಹಚ್ಕೋಬೇಕು. ನೋಡಿ ಎಣ್ಣೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನಾವು ಈ ಹಿಟ್ಟನ್ನು ಹಾಕೋಣ. ನೋಡಿ ನಾವು ಬಿಸಿ ಬಿಸಿ ಇರಬೇಕಾದ್ರೇ ಇದನ್ನು ಮಾಡಬೇಕು, ತುಂಬ ಲೇಟ್ ಮಾಡ್ಕೋಬಾರ್ದು. ಇಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ಬರೋದಿಲ್ಲ. ಆವಾಗ ಬಿಸಿ ಇದ್ದಾಗ ನೀಟಾಗಿ ನಾವು ರೆಡಿ ಮಾಡಿಟ್ಕೋಬೇಕು. ಈ ಥರ ಪ್ಲೇಟ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ನಾವು ಈಸಿಯಾಗಿ ಈ ಥರ ತೆಳುವಾಗಿ ನಾವು ಈ ಪ್ಲೇಟಿಗೆ ತಾಗೋ ರೀತಿ ನಾವು ಸ್ಪ್ರೆಡ್ ಮಾಡಬೇಕಂದ್ರೆ ಹಚ್ಚಬೇಕು. ಈ ಥರ ಪ್ಲೇಟಿಗೆ ತೆಳುವಾಗಿ ಹಚ್ಚಬೇಕು. ನಾವು ಎಷ್ಟು ತೆಳು ಹಚ್ತೀವೋ ಅಷ್ಟು ಚೆನ್ನಾಗೆ ಅದು ಫೋಲ್ಡಿಂಗ್ಸ್ ಬರುತ್ತೆ ನಿಮಗೆ. ನೋಡಿ ಈ ಥರ ಚೆನ್ನಾಗಿ ಹಚ್ಚಬೇಕು. ಇವಾಗ ನೀವು ಗೊತ್ತಾಗಿರುತ್ತೆ ನಿಮಗೊಂದು ಐಡಿಯಾ, ಅಡುಗೆ ಮಾಡಿ ರೂಢಿ ಇರೋರಿಗೆಲ್ಲ ಗೊತ್ತು ನೆಕ್ಸ್ಟ್ ಏನು ಅಂತೇಳಿ. ನೋಡಿ ಈ ಥರ ಹಚ್ಕೋಬೇಕು. ನೋಡಿ ನಾನೆಲ್ಲ ಪ್ಲೇಟಿಗೂ ಈ ಥರ ಹಚ್ಚಿಟ್ಟಿದ್ದೀನಿ. ಒಂದು 5 ನಿಮಿಷ ಬಿಡಿ ಸಾಕು. ಒಂದು 5 ನಿಮಿಷ ಬಿಟ್ಟರೆ ಗಾಳಿಗೆ ತಣ್ಣಗಾಗ್ಬಿಡುತ್ತಲ್ಲ, ಆವಾಗ ಇದನ್ನು ನಾವು ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪಲ್ಲಾದರೂ ಮಾಡ್ಕೋಬೋದು. ಸಾಧಾರಣವಾಗಿ ಎಲ್ಲ ರೋಲ್ ಥರನೇ ಮಾಡ್ತಾರೆ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಪೀಸ್ ಆದರೆ ಚಿಕ್ಕದು, ತುಂಬ ಅಗಲ ಬೇಕು ಅಂದರೆ ಅಗಲಕ್ಕೆ ನಾವು ಒಂದು ಪ್ಲೇಟಲ್ಲಿ ಒಂದು 2 ಮಾಡ್ಕೋಬೋದು ಬೇಕಾದರೆ ರೋಲನ್ನು, ಇಲ್ಲ 5-6 ಮಾಡ್ಕೋಬೋದು. ನೋಡಿ ಈ ಥರ. ನೋಡಿ ಈ ಥರ ಆರಾಮಾಗೆ 5 ನಿಮಿಷ ಆದ ತಕ್ಷಣ ಹಿಂಗೆ ಮಾಡೋಕ್ಕೆ ಬರುತ್ತೆ. ರೋಲ್ಗಳು ಮಾಡಿ ನಾವು ಇಟ್ಕೊಳೋದು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಹೇಳುತ್ತೆ. ಕರೆಕ್ಟಾಗಿ ನಾನು ಹೇಳಿದೆನಲ್ಲ ಇದೇ ಪ್ರಕಾರ ನೀವು ಮಾಡಿ
ಏನು ಭಯ ಬೇಡ, ತುಂಬ ಈಸಿಯಾಗಿ ಬರುತ್ತೆ. ಒಳ್ಳೆ ತಿಂಡಿ, ನಿಮಗೆ ಸ್ಪೆಷಲ್ ತಿಂಡಿ ಇದು ನೋಡಿ. ಒಳ್ಳೊಳ್ಳೆ ತಿಂಡಿ ನಾವು ಯಾಕೆ ಟ್ರೈ ಮಾಡಬಾರ್ದು? ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ? ನೋಡಿ, ತುಂಬ ಖುಷಿಯಾಗತ್ತೆ ನಿಮ್ಗೆ ಮಾಡ್ತಾ. ಏನೋ ಒಂದು ಸಾಧನೆ ಮಾಡಿದ್ದೀವೇನೋ ಅನ್ನೋಷ್ಟು ಖುಷಿಯಾಗತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ, ನಿಮಗೆ ನಿಮ್ಮಲ್ಲೇ ಕಾನ್ಫಿಡೆನ್ಸ್ ಬರುತ್ತೆ, ನಾವು ಎಷ್ಟು ಥರದ ಅಡುಗೆ ಮಾಡ್ತಿದ್ದೀವಲ್ಲ ಅಂಥೇಳಿ. ಎಲ್ಲರಿಗೂ ಖುಷಿ ಆಗುತ್ತೆ ನೀವು ಈ ಥರ ಮಾಡಿಕೊಟ್ರೆ. ಇವಾಗ ಇದಕ್ಕೆ ಒಂದು ಪುಟ್ಟದಾದಂಥ ಒಗ್ಗರಣೆ ಹಾಕೊಳ್ಳೋಣ. ಇದು ತುಂಬ ಚೆನ್ನಾಗಿ ಟೇಸ್ಟನ್ನು ಇನ್ಹ್ಯಾನ್ಸ್ ಮಾಡುತ್ತೆ. ಇವಾಗ ಒಂಚೂರು ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ, ಅದಕ್ಕೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಒಂಥರ ಟೇಸ್ಟ್ ಕೊಡುತ್ತದು. ಚೆನ್ನಾಗಿ ಫ್ರೈ ಆಗಲಿ ಇದು. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ತೀವಲ್ಲ ಆ ಥರ ಹಾಕ್ಬಿಟ್ರೆ ಮೇಲಿಂದ ಹಾಕ್ಬಿಡೋದು ನೋಡಿ. ಈ ಥರ ಹಾಕಬೇಕು. ಅದಕ್ಕೆ ನೀವು ಒಂಚೂರು ಎಣ್ಣೆ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ಮೇಲ್ಗಡೆಯಿಂದ ನೀವು ಕಾಯಿ ತುರಿದಿರ್ತೀವಲ್ಲ ಆ ಕಾಯಿನ ಹಾಕಿದರೆ ತುಂಬಾ ಟೇಸ್ಟಾಗಿರುತ್ತೆ ನೋಡಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟು ಟೇಸ್ಟಾಗಿರುತ್ತೆ. ನಿಮಗೂ ನಾನು ಮಾಡಿದ್ವಲ್ಲ ಇಷ್ಟು ಚೆನ್ನಾಗಿರೋದು ಐಟಮ್ಸು ಅಂತ ಖುಷಿ ಆಗುತ್ತೆ. ತಿನ್ನಲಿಕ್ಕೂ ಅಷ್ಟೇ ಸ್ಪೆಷಲ್ ಆಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಾಡ್ಕೊಳ್ಳಿ. ನನಗೆ ಇದು ತಿನ್ನಲಿಕ್ಕೆ ಮನಸ್ಸು ಬರ್ತಿರ್ಲಿಲ್ಲ, ಅದನ್ನು ಹೇಗಪ್ಪ ತಿನ್ನೋದು, ಯಾವ್ದು ತೊಗೊಳ್ಳಿ, ಇದು ತೊಗೊಂಡ್ಲೋ ಇನ್ನೊಂದು ಯಾವುದೋ ತೊಗೊಂಡ್ಲೋ, ತಿಂದರೆ ಹಾಳಾಗ್ಬಿಡುತ್ತಲ್ಲ, ಇಷ್ಟು ಟೇಸ್ಟ್ ಆಗಿದೆಯಲ್ಲ ಅಂತ ಅನಿಸ್ತಿತ್ತು. ತಿನ್ನಲಿಗಂತೂ ಸೂಪರ್ ಆಗಿದೆ ಫ್ರೆಂಡ್ಸ್. ವಾವ್. ಹಾಗಾದರೆ ನಿಮಗೆ ನಾನು ಇಷ್ಟು ಒಳ್ಳೆ ತಿಂಡಿ ಹೇಳ್ಕೊಟ್ಟಿದ್ದೀನಲ್ಲ, ಒಂದು ಲೈಕ್ ಕೊಡ್ತೀರಾ ತಾನೇ? ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.